ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷಕ್ಕೆ ಭಾರಿ ಬೆಂಬಲ, ಜನಾದೇಶಕ್ಕೆ ಒಪ್ಪಲೇಬೇಕಾಗುತ್ತೆ ಅಂತ ಡಿಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗಿದೆ. ಜನಾದೇಶಕ್ಕೆ ಒಪ್ಪಲೇಬೇಕಾಗುತ್ತೆ ಅಂತ ಡಿಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿರೋದು. ಎರಡು ದ್ರಾವಿಡ ಪಕ್ಷಗಳು ಹೋರಾಟ ಮಾಡಿದ್ವು. ವಿಜಯ್ ಹೊಸದಾಗಿ ಆಯ್ಕೆಯಾಗಿದ್ದಾರೆ. ನಾವು ಕೂಡ ಬೆಂಬಲಿಸಲೇಬೇಕು ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಪರ ಪ್ರಚಾರ ಮಾಡಿದ್ದೆ, ಭಾಗಿಯಾದಾಗಲೇ ಗೆಲ್ಲೋ ಸೂಚನೆ ಇತ್ತು ಅಂತ ಡಿಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಅವ್ರಿಗೆ ಮುಂಚಿತವಾಗಿನೇ ಗೊತ್ತಾಗಿತ್ತಂತೆ ಟಿವಿಕೆಗೆನೆ ಈ ಸರಿ ಗೆಲುವು ಸಿಗುತ್ತೆ ಅಂತ ಹೇಳಿ ಡಿಕೆ ಸುರೇಶ್ ಅವರು ಹೇಳಿಕೆ ಕೊಟ್ಟಿರೋದು. ನಾನು ಕೂಡ ತಮಿಳುನಾಡಿನಲ್ಲಿ ಕಾಂಗ್ರೆಸ್ನ ಪರವಾಗಿ ಪ್ರಚಾರದಲ್ಲಿ ಭಾಗಿಯಾಗಿದ್ದೆ. ಆ ಸಂದರ್ಭದಲ್ಲಿನೇ ಟಿವಿಕೆ ಪರವಾದಂತ ಅಲೆ ನನಗೆ ಕಾಣಿಸಿತ್ತು. ಟಿವಿಕೆ ಕೂಡ ಗೆಲ್ಲಬಹುದು ಅಂತ ನನಗನಿಸಿತ್ತು ಅನ್ನೋ ನಿಟ್ಟಿನಲ್ಲಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಕೆ ಸುರೇಶ್ ಅವರು. ನಿರೀಕ್ಷೆ ಒಂದಿರ್ತದೆ, ಫಲಿತಾಂಶ ಒಂದಿರ್ತದೆ. ಜನಾದೇಶಕ್ಕೆ ನಾವು ಒಪ್ಪಬೇಕಾಗ್ತದೆ. ಸೊ ಹಾಗಾಗಿ ಇವತ್ತು ಜನ ಸಂಪೂರ್ಣವಾಗಿ ಎರಡು ಪ್ರಮುಖ ರಾಜಕೀಯ ಪಕ್ಷಗಳು ದ್ರವಿಡಿಯನ್ ಹೋರಾಟದ ಮುಖಾಂತರ ತಮಿಳುನಾಡಿನಲ್ಲಿ ಸುಮಾರು ದಶಕಗಳ ಕಾಲ ಹೋರಾಟವನ್ನ ಮಾಡ್ಕೊಂಡು ಬಂದಿತ್ತು. ಸೊ ಇವತ್ತು ಅದು ಹೋಗಿ ಹೊಸದನ್ನ ಜನ ಹುಡುಕಿದ್ದಾರೆ. ಸೊ ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪ್ರಜೆಗಳ ತೀರ್ಮಾನವನ್ನ ನಾವು ಸ್ವಾಗತ ಮಾಡಬೇಕಾಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಟಿವಿಕೆ ಪಕ್ಷದ ಮುಖ್ಯಸ್ಥರು ವಿಜಯ್ ಅವರು ಆಯ್ಕೆಯಾಗಿದ್ದಾರೆ. ಸೊ ನಾವೆಲ್ಲರೂ ಕೂಡ ಗೌರವಿಸಬೇಕು, ಅಭಿನಂದಿಸಬೇಕು. ಜನ ಹೊಸದನ್ನ ಬಯಸ್ತಾರೆ. ಖಂಡಿತ ಅನ್ಸಿತ್ತು. ಆ ವಿಚಾರವನ್ನ ನಾನು ಪಕ್ಷದ ಆಂತರಿಕದ ನಮ್ಮ ಅಭ್ಯರ್ಥಿ ಹತ್ರನೂ ವಿಚಾರಗಳನ್ನ ತಿಳಿಸಿದ್ದೆ, ಬೇರೆ ನಮ್ಮ ನಾಯಕರುಗಳ ಹತ್ರನೂ ತಿಳಿಸಿದ್ದೆ. ಸೊ ಜನ ಹುಚ್ಚಂತೂ ಬಂದಿದೆ, ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅರ್ಬನ್ ವೋಟರ್ಸ್ ಏನೇನೆ ಟಿವಿಕೆಗೆ ಬೆಂಬಲವನ್ನ ಕೊಟ್ಟಿರ್ತಕ್ಕಂಥದ್ದು ಗಣನೀಯವಾಗಿ ನಾವು ಗಮನಿಸಬೇಕಾಗ್ತದೆ. ನಿರೀಕ್ಷೆ ಒಂದಿರ್ತದೆ, ಫಲಿತಾಂಶ ಒಂದಿರ್ತದೆ. ಜನಾದೇಶಕ್ಕೆ ನಾವು ಒಪ್ಪಬೇಕಾಗ್ತದೆ. ಸೊ ಹಾಗಾಗಿ ಇವತ್ತು ಜನ ಸಂಪೂರ್ಣವಾಗಿ ಎರಡು ಪ್ರಮುಖ ರಾಜಕೀಯ ಪಕ್ಷಗಳು